ಏನು ಇರಾನ್ನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ತಂದೆಯವರು ಅಂದರೆ ಆಲಿಪುರ ಗ್ರಾಮದವರು ಇರಾನ್ನಲ್ಲಿ ಓದ್ತಾ ಇರುವಂಥದ್ದು. ಈಗ ಅವರೆಲ್ಲ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಈಗಾಗಲೇ ಆಗಮಿಸಿರುವಂಥದ್ದು. ಇನ್ನು ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೂ ಕೂಡ ಅವರ ತಂದೆ ಆಗಿರ್ತಕ್ಕಂಥ ಅಂದರೆ ಏನು ಆ ವಿದ್ಯಾರ್ಥಿನಿ ಓದ್ತಾ ಇದ್ರು ಅವ್ರ ತಂದೆ ಇದ್ದಾರೆ, ಅವನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ದೌಲತ್ ಹುಸೇನ್ ಅಂತ. ಸರ್, ಅವರು ಯಾವಾಗ ಇರಾನ್ನಲ್ಲಿ ಇದ್ದಂಥದ್ದು, ಜೊತೆಗೆ ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರು? ಕೆಲಸ ಏನಿಲ್ಲ, ನಾವು ಹುಡುಗಿ MBBSಗೆ ಅಲ್ಲಿಗೆ ಹೋಗ್ತಾ ಇದ್ದೆ. 3 ಇಯರ್ಸ್ ಆಗ್ತಾ ಇದೆ. 3 ಇಯರ್ಸ್ ಸೆಮಿಸ್ಟರ್ ಎಕ್ಸಾಮ್ ನಡೆಸ್ತಾ ಇತ್ತು. ಈ ಪರಿಸ್ಥಿತಿ ಆಗಿಬಿಟ್ಟಿದೆ. ಅಲ್ಲಿಂದ ನಮ್ಮ ಭಾರತ ದೇಶದಿಂದ ಎಂಬಸಿಯವರು ಎಲ್ಲರೂ ಹೆಲ್ಪ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ದಿಲ್ಲಿಯಿಂದ ಇಲ್ಲಿವರೆಗೆ ನಮ್ಮ MLA KS ಪುಟ್ಟಸ್ವಾಮಿ ಅವರು ಹೆಲ್ಪ್ ಮಾಡಿಕೊಂಡು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನಾವೆಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಭಾರತ ದೇಶ. ಎಷ್ಟು ವರ್ಷ ಆಗಿತ್ತು ನಿಮ್ಮ ಮಗಳಲ್ಲಿ ಓದ್ತಾ ಇದ್ದಿದ್ದು? 3 ಇಯರ್ಸ್ ಆಗ್ತಾ ಇದೆ. 2.5 ಅಂದರೆ 3 ಇಯರ್ಸ್, 6 ಮಂತ್ಸ್ ಇಲ್ಲಿ ಆನ್ಲೈನ್ ಕ್ಲಾಸ್ ಹೋಗ್ತಾ ಇತ್ತು. 3 ಇಯರ್ಸ್ ಇವಾಗ ಕಂಪ್ಲೀಟ್ ಆಗ್ತಾ ಇತ್ತು. ಏನು ಓದ್ತಿದ್ರು ನಿಮ್ಮ ಮಗಳ ಹೆಸರು? MBBS ಮೆಹರಾಜ್ ಝೈನಬ್ ಬಾಖ್ರಿ ಅಂತ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ತಾ ಇದ್ರ ಫೋನ್ ಮಾಡಿ? ಯಾವ ರೀತಿ ಹೇಳ್ತಿದ್ರು? ಅದೇ ಅವ್ರು ಫೋನ್ ಮಾಡಿ ಹೇಳ್ತಾ ಇತ್ತು, ಇಲ್ಲಿ ಬಿಡ್ತಾ ಇದೆ ವಿಡಿಯೋ ಕಾಲ್ ತೋರಿಸ್ತಾ ಇತ್ತು. ಸ್ವಲ್ಪ ನೆಟ್ವರ್ಕ್ ಕೂಡ ಪ್ರಾಬ್ಲಮ್ ಇತ್ತು ಪದೇ ಅಂದರೆ ಅಷ್ಟು ಭಯ ಏನು ಆಗಲಿಲ್ಲ. ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ಇವಾಗ ದೇವರೆಲ್ಲ ಕಾಪಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ನಾವು ನಮ್ಮ ಇಂಡಿಯನ್ ಎಂಬಸಿ, ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ಗೆ ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ MLA ಕೂಡ. ಇಲ್ಲಿಂದ ನೀವು ಅಂದರೆ ನಿಮ್ಮ ಮಗಳನ್ನು ವಾಪಸ್ ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ? ಎಷ್ಟು ಒಂದು 4 ದಿವಸ 8 ದಿವಸದಿಂದ ಇದು ಸ್ಟಾರ್ಟ್ ಆಗಿದ್ದವ್ರಿಗೆ ನಾವು ಆಲ್ರೆಡಿ ಎಂಬಸಿಗೆ ಅಲ್ಲಿ ಕೊಟ್ಬಿಟ್ಟಿದ್ದು. ಕಾಲೇಜಿಂದ ಅವರು ಹಾಸ್ಟೆಲಿಂದ ಅವರು ಕಳಿಸ್ಬಿಟ್ಟಿದ್ದು. ಏನು ಇದು ಆದರೆ ನಾವು ಕಳಿಸ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಏನು ಅನಿಸ್ತಾ ಇದೆ ಈಗ? ಯಾಕಂದರೆ ಅಲ್ಲಿನ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳು ಯಾವ ಪ್ರಾಂತ್ಯದಲ್ಲಿದ್ದರು, ಜೊತೆಗೆ ಅಲ್ಲಿ ಯಾವ ಥರ ಯುದ್ಧಗಳು ನಡೀತಾ ಇತ್ತು ಅಂತ ಏನಾದರೂ ನಿಮ್ಗೆ ಹೇಳ್ತಾ ಇದ್ರಾ? ಅದೇ ಹೇಳ್ತಾ ಇದ್ದು, ಅವರು ಇರೋದು ಆ್ಯಕ್ಚುಲಿ ಇದರಲ್ಲಿ ಏನು ಹೇಳೋದು, ತೆಹರಾನ್ನಲ್ಲಿ ಸ್ವಲ್ಪ ಜಾಸ್ತಿ ಯುದ್ಧ ಆಗ್ತಾ ಇರೋದು. ಬೇರೆ ಕಡೆ ಅಷ್ಟು ಏನಿಲ್ಲ. ಅವರು ಹಾಸ್ಟೆಲ್ಲು ಹಿಂದ್ಗಡೆ ಬಿತ್ತಾಯಿತು ಅಂತ ಹೇಳ್ತಾ ಇತ್ತು. ಹಿಂದ್ಗಡೆ ಆ ಕಡೆ ಅಂತ ಬಿಡ್ತಾಯಿತ್ತು ಅಂತ ವಿಡಿಯೋ ತೋರಿಸ್ತಾ ಇತ್ತು. ಆವಾಗ ನೆಟ್ವರ್ಕ್ ಹೊರಟೋಗ್ತಾ ಇತ್ತು. ಅಂದರೆ ಅಷ್ಟು ಭಯ ಆಗಲಿಲ್ಲ. ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ದೇವರೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಏನು ಈಗ ಇರಾನ್ನಿಂದ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯವರ ತಂದೆ ಹೇಳುವಂಥ ಮಾತು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಏನು ಇರಾನ್ನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ತಂದೆಯವರು ಅಂದರೆ ಆಲಿಪುರ ಗ್ರಾಮದವರು ಇರಾನ್ನಲ್ಲಿ ಓದ್ತಾ ಇರುವಂಥದ್ದು. ಈಗ ಅವರೆಲ್ಲ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಈಗಾಗಲೇ ಆಗಮಿಸಿರುವಂಥದ್ದು. ಇನ್ನು ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೂ ಕೂಡ ಅವರ ತಂದೆ ಆಗಿರ್ತಕ್ಕಂಥ ಅಂದರೆ ಏನು ಆ ವಿದ್ಯಾರ್ಥಿನಿ ಓದ್ತಾ ಇದ್ರು ಅವ್ರ ತಂದೆ ಇದ್ದಾರೆ, ಅವನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ದೌಲತ್ ಹುಸೇನ್ ಅಂತ. ಸರ್, ಅವರು ಯಾವಾಗ ಇರಾನ್ನಲ್ಲಿ ಇದ್ದಂಥದ್ದು, ಜೊತೆಗೆ ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರು? ಕೆಲಸ ಏನಿಲ್ಲ, ನಾವು ಹುಡುಗಿ MBBSಗೆ ಅಲ್ಲಿಗೆ ಹೋಗ್ತಾ ಇದ್ದೆ. 3 ಇಯರ್ಸ್ ಆಗ್ತಾ ಇದೆ. 3 ಇಯರ್ಸ್ ಸೆಮಿಸ್ಟರ್ ಎಕ್ಸಾಮ್ ನಡೆಸ್ತಾ ಇತ್ತು. ಈ ಪರಿಸ್ಥಿತಿ ಆಗಿಬಿಟ್ಟಿದೆ. ಅಲ್ಲಿಂದ ನಮ್ಮ ಭಾರತ ದೇಶದಿಂದ ಎಂಬಸಿಯವರು ಎಲ್ಲರೂ ಹೆಲ್ಪ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ದಿಲ್ಲಿಯಿಂದ ಇಲ್ಲಿವರೆಗೆ ನಮ್ಮ MLA KS ಪುಟ್ಟಸ್ವಾಮಿ ಅವರು ಹೆಲ್ಪ್ ಮಾಡಿಕೊಂಡು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನಾವೆಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಭಾರತ ದೇಶ. ಎಷ್ಟು ವರ್ಷ ಆಗಿತ್ತು ನಿಮ್ಮ ಮಗಳಲ್ಲಿ ಓದ್ತಾ ಇದ್ದಿದ್ದು? 3 ಇಯರ್ಸ್ ಆಗ್ತಾ ಇದೆ. 2.5 ಅಂದರೆ 3 ಇಯರ್ಸ್, 6 ಮಂತ್ಸ್ ಇಲ್ಲಿ ಆನ್ಲೈನ್ ಕ್ಲಾಸ್ ಹೋಗ್ತಾ ಇತ್ತು. 3 ಇಯರ್ಸ್ ಇವಾಗ ಕಂಪ್ಲೀಟ್ ಆಗ್ತಾ ಇತ್ತು. ಏನು ಓದ್ತಿದ್ರು ನಿಮ್ಮ ಮಗಳ ಹೆಸರು? MBBS ಮೆಹರಾಜ್ ಝೈನಬ್ ಬಾಖ್ರಿ ಅಂತ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ತಾ ಇದ್ರ ಫೋನ್ ಮಾಡಿ? ಯಾವ ರೀತಿ ಹೇಳ್ತಿದ್ರು? ಅದೇ ಅವ್ರು ಫೋನ್ ಮಾಡಿ ಹೇಳ್ತಾ ಇತ್ತು, ಇಲ್ಲಿ ಬಿಡ್ತಾ ಇದೆ ವಿಡಿಯೋ ಕಾಲ್ ತೋರಿಸ್ತಾ ಇತ್ತು. ಸ್ವಲ್ಪ ನೆಟ್ವರ್ಕ್ ಕೂಡ ಪ್ರಾಬ್ಲಮ್ ಇತ್ತು ಪದೇ ಅಂದರೆ ಅಷ್ಟು ಭಯ ಏನು ಆಗಲಿಲ್ಲ. ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ಇವಾಗ ದೇವರೆಲ್ಲ ಕಾಪಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ನಾವು ನಮ್ಮ ಇಂಡಿಯನ್ ಎಂಬಸಿ, ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ಗೆ ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ MLA ಕೂಡ. ಇಲ್ಲಿಂದ ನೀವು ಅಂದರೆ ನಿಮ್ಮ ಮಗಳನ್ನು ವಾಪಸ್ ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ? ಎಷ್ಟು ಒಂದು 4 ದಿವಸ 8 ದಿವಸದಿಂದ ಇದು ಸ್ಟಾರ್ಟ್ ಆಗಿದ್ದವ್ರಿಗೆ ನಾವು ಆಲ್ರೆಡಿ ಎಂಬಸಿಗೆ ಅಲ್ಲಿ ಕೊಟ್ಬಿಟ್ಟಿದ್ದು. ಕಾಲೇಜಿಂದ ಅವರು ಹಾಸ್ಟೆಲಿಂದ ಅವರು ಕಳಿಸ್ಬಿಟ್ಟಿದ್ದು. ಏನು ಇದು ಆದರೆ ನಾವು ಕಳಿಸ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಏನು ಅನಿಸ್ತಾ ಇದೆ ಈಗ? ಯಾಕಂದರೆ ಅಲ್ಲಿನ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳು ಯಾವ ಪ್ರಾಂತ್ಯದಲ್ಲಿದ್ದರು, ಜೊತೆಗೆ ಅಲ್ಲಿ ಯಾವ ಥರ ಯುದ್ಧಗಳು ನಡೀತಾ ಇತ್ತು ಅಂತ ಏನಾದರೂ ನಿಮ್ಗೆ ಹೇಳ್ತಾ ಇದ್ರಾ? ಅದೇ ಹೇಳ್ತಾ ಇದ್ದು, ಅವರು ಇರೋದು ಆ್ಯಕ್ಚುಲಿ ಇದರಲ್ಲಿ ಏನು ಹೇಳೋದು,
ತೆಹರಾನ್ನಲ್ಲಿ ಸ್ವಲ್ಪ ಜಾಸ್ತಿ ಯುದ್ಧ ಆಗ್ತಾ ಇರೋದು, ಬೇರೆ ಕಡೆ ಅಷ್ಟು ಏನಿಲ್ಲ. ಅವರು ಹಾಸ್ಟೆಲ್ಲು ಹಿಂದ್ಗಡೆ ಬಿತ್ತಾ ಇತ್ತು ಅಂತ ಹೇಳ್ತಾ ಇತ್ತು, ಹಿಂದ್ಗಡೆ ಆ ಕಡೆ ಅಂತ ಬಿಡ್ತಾ ಇತ್ತು ಅಂತ ವಿಡಿಯೋ ತೋರಿಸ್ತಾ ಇತ್ತು. ಆವಾಗ ನೆಟ್ವರ್ಕ್ ಹೊರಟೋಗ್ತಾ ಇತ್ತು. ಅಂದರೆ ಅಷ್ಟು ಭಯ ಆಗಲಿಲ್ಲ. ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ದೇವರೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಏನು ಈಗ ಇರಾನ್ನಿಂದ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯವರ ತಂದೆ ಹೇಳುವಂಥ ಮಾತು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಏನು ಇರಾನ್ನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ತಂದೆಯವರು ಅಂದರೆ ಆಲಿಪುರ ಗ್ರಾಮದವರು ಇರಾನ್ನಲ್ಲಿ ಓದ್ತಾ ಇರುವಂಥದ್ದು. ಈಗ ಅವರೆಲ್ಲ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಈಗಾಗಲೇ ಆಗಮಿಸಿರುವಂಥದ್ದು. ಇನ್ನು ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೂ ಕೂಡ ಅವರ ತಂದೆ ಆಗಿರ್ತಕ್ಕಂಥ ಅಂದರೆ ಏನು ಆ ವಿದ್ಯಾರ್ಥಿನಿ ಓದ್ತಾ ಇದ್ರು ಅವ್ರ ತಂದೆ ಇದ್ದಾರೆ, ಅವನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ದೌಲತ್ ಹುಸೇನ್ ಅಂತ. ಸರ್, ಅವರು ಯಾವಾಗ ಇರಾನ್ನಲ್ಲಿ ಇದ್ದಂಥದ್ದು, ಜೊತೆಗೆ ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರು? ಕೆಲಸ ಏನಿಲ್ಲ, ನಾವು ಹುಡುಗಿ MBBSಗೆ ಅಲ್ಲಿಗೆ ಹೋಗ್ತಾ ಇದ್ದೆ. 3 ಇಯರ್ಸ್ ಆಗ್ತಾ ಇದೆ. 3 ಇಯರ್ಸ್ ಸೆಮಿಸ್ಟರ್ ಎಕ್ಸಾಮ್ ನಡೆಸ್ತಾ ಇತ್ತು. ಈ ಪರಿಸ್ಥಿತಿ ಆಗಿಬಿಟ್ಟಿದೆ. ಅಲ್ಲಿಂದ ನಮ್ಮ ಭಾರತ ದೇಶದಿಂದ ಎಂಬಸಿಯವರು ಎಲ್ಲರೂ ಹೆಲ್ಪ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ದಿಲ್ಲಿಯಿಂದ ಇಲ್ಲಿವರೆಗೆ ನಮ್ಮ MLA KS ಪುಟ್ಟಸ್ವಾಮಿ ಅವರು ಹೆಲ್ಪ್ ಮಾಡಿಕೊಂಡು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನಾವೆಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಭಾರತ ದೇಶ. ಎಷ್ಟು ವರ್ಷ ಆಗಿತ್ತು ನಿಮ್ಮ ಮಗಳು ಅಲ್ಲಿ ಓದ್ತಾ ಇದ್ದಿದ್ದು? 3 ಇಯರ್ಸ್ ಆಗ್ತಾ ಇದೆ. 2.5 ಅಂದರೆ 3 ಇಯರ್ಸ್, 6 ಮಂತ್ಸ್ ಇಲ್ಲಿ ಆನ್ಲೈನ್ ಕ್ಲಾಸ್ ಹೋಗ್ತಾ ಇತ್ತು. 3 ಇಯರ್ಸ್ ಇವಾಗ ಕಂಪ್ಲೀಟ್ ಆಗ್ತಾ ಇತ್ತು. ಏನು ಓದ್ತಿದ್ರು ನಿಮ್ಮ ಮಗಳ ಹೆಸರು? MBBS ಮೆಹರಾಜ್ ಝೈನಬ್ ಬಾಖ್ರಿ ಅಂತ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ತಾ ಇದ್ರ ಫೋನ್ ಮಾಡಿ? ಯಾವ ರೀತಿ ಹೇಳ್ತಿದ್ರು? ಅದೇ ಅವ್ರು ಫೋನ್ ಮಾಡಿ ಹೇಳ್ತಾ ಇತ್ತು, ಇಲ್ಲಿ ಬಿಡ್ತಾ ಇದೆ ವಿಡಿಯೋ ಕಾಲ್ ತೋರಿಸ್ತಾ ಇತ್ತು. ಸ್ವಲ್ಪ ನೆಟ್ವರ್ಕ್ ಕೂಡ ಪ್ರಾಬ್ಲಮ್ ಇತ್ತು ಪದೇ ಅಂದರೆ ಅಷ್ಟು ಭಯ ಏನು ಆಗಲಿಲ್ಲ. ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ಇವಾಗ ದೇವರೆಲ್ಲ ಕಾಪಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ನಾವು ನಮ್ಮ ಇಂಡಿಯನ್ ಎಂಬಸಿ, ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ MLA ಕೂಡ. ಇಲ್ಲಿಂದ ನೀವು ಅಂದರೆ ನಿಮ್ಮ ಮಗಳನ್ನು ವಾಪಸ್ ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ? ಎಷ್ಟು ಒಂದು 4 ದಿವಸ 8 ದಿವಸದಿಂದ ಇದು ಸ್ಟಾರ್ಟ್ ಆಗಿದ್ದವ್ರಿಗೆ ನಾವು ಆಲ್ರೆಡಿ ಎಂಬಸಿಗೆ ಅಲ್ಲಿ ಕೊಟ್ಬಿಟ್ಟಿದ್ದು. ಕಾಲೇಜಿಂದ ಅವರು ಹಾಸ್ಟೆಲಿಂದ ಅವರು ಕಳಿಸ್ಬಿಟ್ಟಿದ್ದು, ಏನು ಇದು ಆದರೆ ನಾವು ಕಳಿಸ್ತೀನಿ ಅಂತ. ಅವ್ರಿಗೆ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಏನು ಅನಿಸ್ತಾ ಇದೆ ಈಗ? ಯಾಕಂದರೆ ಅಲ್ಲಿನ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳು ಯಾವ ಪ್ರಾಂತ್ಯದಲ್ಲಿದ್ದರು, ಜೊತೆಗೆ ಅಲ್ಲಿ ಯಾವ ಥರ ಯುದ್ಧಗಳು ನಡೀತಾ ಇತ್ತು ಅಂತ ಏನಾದರೂ ನಿಮ್ಗೆ ಹೇಳ್ತಾ ಇದ್ರಾ? ಅದೇ ಹೇಳ್ತಾ ಇದ್ದು, ಅವರು ಇರೋದು ಆ್ಯಕ್ಚುಲಿ ಇದರಲ್ಲಿ ಏನು ಹೇಳೋದು, ತೆಹರಾನ್ನಲ್ಲಿ ಸ್ವಲ್ಪ ಜಾಸ್ತಿ ಯುದ್ಧ ಆಗ್ತಾ ಇರೋದು, ಬೇರೆ ಕಡೆ ಅಷ್ಟು ಏನಿಲ್ಲ. ಅವರು ಹಾಸ್ಟೆಲ್ಲು ಹಿಂದ್ಗಡೆ ಬಿತ್ತಾ ಇತ್ತು ಅಂತ ಹೇಳ್ತಾ ಇತ್ತು, ಹಿಂದ್ಗಡೆ ಆ ಕಡೆ ಅಂತ ಬಿಡ್ತಾ ಇತ್ತು ಅಂತ ವಿಡಿಯೋ ತೋರಿಸ್ತಾ ಇತ್ತು. ಆವಾಗ ನೆಟ್ವರ್ಕ್ ಹೊರಟೋಗ್ತಾ ಇತ್ತು. ಅಂದರೆ ಅಷ್ಟು ಭಯ ಆಗಲಿಲ್ಲ. ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ದೇವರೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಏನು ಈಗ ಇರಾನ್ನಿಂದ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯವರ ತಂದೆ ಹೇಳುವಂಥ ಮಾತು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಏನು ಇರಾನ್ನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ತಂದೆಯವರು ಅಂದರೆ ಆಲಿಪುರ ಗ್ರಾಮದವರು ಇರಾನ್ನಲ್ಲಿ ಓದ್ತಾ ಇರುವಂಥದ್ದು. ಈಗ ಅವರೆಲ್ಲ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಈಗಾಗಲೇ ಆಗಮಿಸಿರುವಂಥದ್ದು. ಇನ್ನು ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೂ ಕೂಡ ಅವರ ತಂದೆ ಆಗಿರ್ತಕ್ಕಂಥ ಅಂದರೆ ಏನು ಆ ವಿದ್ಯಾರ್ಥಿನಿ ಓದ್ತಾ ಇದ್ರು ಅವ್ರ ತಂದೆ ಇದ್ದಾರೆ, ಅವನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ದೌಲತ್ ಹುಸೇನ್ ಅಂತ. ಸರ್, ಅವರು ಯಾವಾಗ ಇರಾನ್ನಲ್ಲಿ ಇದ್ದಂಥದ್ದು, ಜೊತೆಗೆ ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರು? ಕೆಲಸ ಏನಿಲ್ಲ, ನಾವು ಹುಡುಗಿ MBBSಗೆ ಅಲ್ಲಿಗೆ ಹೋಗ್ತಾ ಇದ್ದೆ. 3 ಇಯರ್ಸ್ ಆಗ್ತಾ ಇದೆ. 3 ಇಯರ್ಸ್ ಸೆಮಿಸ್ಟರ್ ಎಕ್ಸಾಮ್ ನಡೆಸ್ತಾ ಇತ್ತು. ಈ ಪರಿಸ್ಥಿತಿ ಆಗಿಬಿಟ್ಟಿದೆ. ಅಲ್ಲಿಂದ ನಮ್ಮ ಭಾರತ ದೇಶದಿಂದ ಎಂಬಸಿಯವರು ಎಲ್ಲರೂ ಹೆಲ್ಪ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ದಿಲ್ಲಿಯಿಂದ ಇಲ್ಲಿವರೆಗೆ ನಮ್ಮ MLA KS ಪುಟ್ಟಸ್ವಾಮಿ ಅವರು ಹೆಲ್ಪ್ ಮಾಡಿಕೊಂಡು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನಾವೆಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಭಾರತ ದೇಶ. ಎಷ್ಟು ವರ್ಷ ಆಗಿತ್ತು ನಿಮ್ಮ ಮಗಳು ಅಲ್ಲಿ ಓದ್ತಾ ಇದ್ದಿದ್ದು? 3 ಇಯರ್ಸ್ ಆಗ್ತಾ ಇದೆ. 2.5 ಅಂದರೆ 3 ಇಯರ್ಸ್, 6 ಮಂತ್ಸ್ ಇಲ್ಲಿ ಆನ್ಲೈನ್ ಕ್ಲಾಸ್ ಹೋಗ್ತಾ ಇತ್ತು. 3 ಇಯರ್ಸ್ ಇವಾಗ ಕಂಪ್ಲೀಟ್ ಆಗ್ತಾ ಇತ್ತು. ಏನು ಓದ್ತಿದ್ರು ನಿಮ್ಮ ಮಗಳ ಹೆಸರು? MBBS ಮೆಹರಾಜ್ ಝೈನಬ್ ಬಾಖ್ರಿ ಅಂತ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ತಾ ಇದ್ರ ಫೋನ್ ಮಾಡಿ? ಯಾವ ರೀತಿ ಹೇಳ್ತಿದ್ರು? ಅದೇ ಅವ್ರು ಫೋನ್ ಮಾಡಿ ಹೇಳ್ತಾ ಇತ್ತು, ಇಲ್ಲಿ ಬಿಡ್ತಾ ಇದೆ ವಿಡಿಯೋ ಕಾಲ್ ತೋರಿಸ್ತಾ ಇತ್ತು. ಸ್ವಲ್ಪ ನೆಟ್ವರ್ಕ್ ಕೂಡ ಪ್ರಾಬ್ಲಮ್ ಇತ್ತು ಪದೇ ಅಂದರೆ ಅಷ್ಟು ಭಯ ಏನು ಆಗಲಿಲ್ಲ. ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ಇವಾಗ ದೇವರೆಲ್ಲ ಕಾಪಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ನಾವು ನಮ್ಮ ಇಂಡಿಯನ್ ಎಂಬಸಿ, ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ MLA ಕೂಡ. ಇಲ್ಲಿಂದ ನೀವು ಅಂದರೆ ನಿಮ್ಮ ಮಗಳನ್ನು ವಾಪಸ್ ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ?
ಎಷ್ಟು ಒಂದು 4 ದಿವಸ 8 ದಿವಸದಿಂದ ಇದು ಸ್ಟಾರ್ಟ್ ಆಗಿದ್ದವ್ರಿಗೆ ನಾವು ಆಲ್ರೆಡಿ ಎಂಬಸಿಗೆ ಅಲ್ಲಿ ಕೊಟ್ಬಿಟ್ಟಿದ್ದು ಕಾಲೇಜಿಂದ ಅವರು ಹಾಸ್ಟೆಲಿಂದ ಅವರು ಕಳಿಸ್ಬಿಟ್ಟಿದ್ದು ಏನು ಇದು ಆದರೆ ನಾವು ಕಳಿಸ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಏನು ಅನಿಸ್ತಾ ಇದೆ ಈಗ? ಯಾಕಂದರೆ ಅಲ್ಲಿನ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳು ಯಾವ ಪ್ರಾಂತ್ಯದಲ್ಲಿದ್ದರು, ಜೊತೆಗೆ ಅಲ್ಲಿ ಯಾವ ಥರ ಯುದ್ಧಗಳು ನಡೀತಾ ಇತ್ತು ಅಂತ ಏನಾದರೂ ನಿಮ್ಗೆ ಹೇಳ್ತಾ ಇದ್ರಾ? ಅದೇ ಹೇಳ್ತಾ ಇದ್ದು ಅವರು ಇರೋದು ಆ್ಯಕ್ಚುಲಿ ಇದರಲ್ಲಿ ಏನು ಹೇಳೋದು ತೆಹರಾನ್ನಲ್ಲಿ ಸ್ವಲ್ಪ ಜಾಸ್ತಿ ಯುದ್ಧ ಆಗ್ತಾ ಇರೋದು, ಬೇರೆ ಕಡೆ ಅಷ್ಟು ಏನಿಲ್ಲ. ಅವರು ಹಾಸ್ಟೆಲ್ಲು ಹಿಂದ್ಗಡೆ ಬಿತ್ತಾಯಿತು ಅಂತ ಹೇಳ್ತಾ ಇತ್ತು, ಹಿಂದ್ಗಡೆ ಆ ಕಡೆ ಅಂತ ಬಿಡ್ತಾಯಿತ್ತು ಅಂತ ವೀಡಿಯೋ ತೋರಿಸ್ತಾ ಇತ್ತು. ಆವಾಗ ನೆಟ್ವರ್ಕ್ ಹೊರಟೋಗ್ತಾ ಇತ್ತು. ಅಂದರೆ ಅಷ್ಟು ಭಯ ಆಗಲಿಲ್ಲ. ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ದೇವರೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಏನು ಈಗ ಇರಾನ್ನಿಂದ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯವರ ತಂದೆ ಹೇಳುವಂಥ ಮಾತು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಏನು ಇರಾನ್ನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ತಂದೆಯವರು ಅಂದರೆ ಆಲಿಪುರ ಗ್ರಾಮದವರು ಇರಾನ್ನಲ್ಲಿ ಓದ್ತಾ ಇರುವಂಥದ್ದು. ಈಗ ಅವರೆಲ್ಲ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಈಗಾಗಲೇ ಆಗಮಿಸಿರುವಂಥದ್ದು. ಇನ್ನು ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೂ ಕೂಡ ಅವರ ತಂದೆ ಆಗಿರ್ತಕ್ಕಂಥ ಅಂದರೆ ಏನು ಆ ವಿದ್ಯಾರ್ಥಿನಿ ಓದ್ತಾ ಇದ್ರು ಅವ್ರ ತಂದೆ ಇದ್ದಾರೆ, ಅವನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ದೌಲತ್ ಹುಸೇನ್ ಅಂತ. ಸರ್, ಅವರು ಯಾವಾಗ ಇರಾನ್ನಲ್ಲಿ ಇದ್ದಂಥದ್ದು, ಜೊತೆಗೆ ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರು? ಕೆಲಸ ಏನಿಲ್ಲ, ನಾವು ಹುಡುಗಿ MBBSಗೆ ಅಲ್ಲಿಗೆ ಹೋಗ್ತಾ ಇದ್ದೆ. 3 ಇಯರ್ಸ್ ಆಗ್ತಾ ಇದೆ. 3 ಇಯರ್ಸ್ ಸೆಮಿಸ್ಟರ್ ಎಕ್ಸಾಮ್ ನಡೆಸ್ತಾ ಇತ್ತು. ಈ ಪರಿಸ್ಥಿತಿ ಆಗಿಬಿಟ್ಟಿದೆ. ಅಲ್ಲಿಂದ ನಮ್ಮ ಭಾರತ ದೇಶದಿಂದ ಎಂಬಸಿಯವರು ಎಲ್ಲರೂ ಹೆಲ್ಪ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ದಿಲ್ಲಿಯಿಂದ ಇಲ್ಲಿವರೆಗೆ ನಮ್ಮ MLA KS ಪುಟ್ಟಸ್ವಾಮಿ ಅವರು ಹೆಲ್ಪ್ ಮಾಡಿಕೊಂಡು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನಾವೆಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಭಾರತ ದೇಶ. ಎಷ್ಟು ವರ್ಷ ಆಗಿತ್ತು ನಿಮ್ಮ ಮಗಳಲ್ಲಿ ಓದ್ತಾ ಇದ್ದಿದ್ದು? 3 ಇಯರ್ಸ್ ಆಗ್ತಾ ಇದೆ. 2.5 ಅಂದರೆ 3 ಇಯರ್ಸ್, 6 ಮಂತ್ಸ್ ಇಲ್ಲಿ ಆನ್ಲೈನ್ ಕ್ಲಾಸ್ ಹೋಗ್ತಾ ಇತ್ತು. 3 ಇಯರ್ಸ್ ಇವಾಗ ಕಂಪ್ಲೀಟ್ ಆಗ್ತಾ ಇತ್ತು. ಏನು ಓದ್ತಿದ್ರು ನಿಮ್ಮ ಮಗಳ ಹೆಸರು? MBBS ಮೇರಾಜ್ ಝೈನಬ್ ಬಾಖ್ರಿ ಅಂತ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ತಾ ಇದ್ರ ಫೋನ್ ಮಾಡಿ? ಯಾವ ರೀತಿ ಹೇಳ್ತಿದ್ರು? ಅದೇ ಅವ್ರು ಫೋನ್ ಮಾಡಿ ಹೇಳ್ತಾ ಇತ್ತು, ಇಲ್ಲಿ ಬಿಡ್ತಾ ಇದೆ ವೀಡಿಯೋ ಕಾಲ್ ತೋರಿಸ್ತಾ ಇತ್ತು. ಸ್ವಲ್ಪ ನೆಟ್ವರ್ಕ್ ಕೂಡ ಪ್ರಾಬ್ಲಮ್ ಇತ್ತು ಪದೇ ಅಂದರೆ ಅಷ್ಟು ಭಯ ಏನು ಆಗಲಿಲ್ಲ. ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ಇವಾಗ ದೇವರೆಲ್ಲ ಕಾಪಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ನಾವು ನಮ್ಮ ಇಂಡಿಯನ್ ಎಂಬಸಿ, ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ MLA ಕೂಡ. ಇಲ್ಲಿಂದ ನೀವು ಅಂದರೆ ನಿಮ್ಮ ಮಗಳನ್ನು ವಾಪಸ್ ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ? ಎಷ್ಟು ಒಂದು 4 ದಿವಸ 8 ದಿವಸದಿಂದ ಇದು ಸ್ಟಾರ್ಟ್ ಆಗಿದ್ದವ್ರಿಗೆ ನಾವು ಆಲ್ರೆಡಿ ಎಂಬಸಿಗೆ ಅಲ್ಲಿ ಕೊಟ್ಬಿಟ್ಟಿದ್ದು ಕಾಲೇಜಿಂದ ಅವರು ಹಾಸ್ಟೆಲಿಂದ ಅವರು ಕಳಿಸ್ಬಿಟ್ಟಿದ್ದು ಏನು ಇದು ಆದರೆ ನಾವು ಕಳಿಸ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಏನು ಅನಿಸ್ತಾ ಇದೆ ಈಗ? ಯಾಕಂದರೆ ಅಲ್ಲಿನ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳು ಯಾವ ಪ್ರಾಂತ್ಯದಲ್ಲಿದ್ದರು, ಜೊತೆಗೆ ಅಲ್ಲಿ ಯಾವ ಥರ ಯುದ್ಧಗಳು ನಡೀತಾ ಇತ್ತು ಅಂತ ಏನಾದರೂ ನಿಮ್ಗೆ ಹೇಳ್ತಾ ಇದ್ರಾ? ಅದೇ ಹೇಳ್ತಾ ಇದ್ದು ಅವರು ಇರೋದು ಆ್ಯಕ್ಚುಲಿ ಇದರಲ್ಲಿ ಏನು ಹೇಳೋದು ತೆಹರಾನ್ನಲ್ಲಿ ಸ್ವಲ್ಪ ಜಾಸ್ತಿ ಯುದ್ಧ ಆಗ್ತಾ ಇರೋದು, ಬೇರೆ ಕಡೆ ಅಷ್ಟು ಏನಿಲ್ಲ. ಅವರು ಹಾಸ್ಟೆಲ್ಲು ಹಿಂದ್ಗಡೆ ಬಿತ್ತಾಯಿತು ಅಂತ ಹೇಳ್ತಾ ಇತ್ತು, ಹಿಂದ್ಗಡೆ ಆ ಕಡೆ ಅಂತ ಬಿಡ್ತಾಯಿತ್ತು ಅಂತ ವೀಡಿಯೋ ತೋರಿಸ್ತಾ ಇತ್ತು. ಆವಾಗ ನೆಟ್ವರ್ಕ್ ಹೊರಟೋಗ್ತಾ ಇತ್ತು. ಅಂದರೆ ಅಷ್ಟು ಭಯ ಆಗಲಿಲ್ಲ. ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದು ನಾವು. ದೇವರೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಏನು ಈಗ ಇರಾನ್ನಿಂದ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯವರ ತಂದೆ ಹೇಳುವಂಥ ಮಾತು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.